ಏನು ಜನ ಗುರು, ಇವರೆಲ್ಲ ಇದೇ ಟ್ರೈನ್ಗೆ ವೇಟ್ ಮಾಡ್ತಾ ಇರೋದು. 1:30ಗೆ ಕರೆಕ್ಟಾಗಿ ನಾಗ್ಪುರ್ ಸ್ಟೇಷನಲ್ಲಿ ಇದ್ದೀನಿ. ಒಳಗೆ ಕೂತಿ ಮೂಗೆಲ್ಲ ಕಟ್ಕೊಂಬಿಟ್ಟವೆ. ಈಚೆ ಬಂದರೆ ದೆಗೆ, ಒಳಗೆ ಹೋದರೆ ಚಳಿ. ಹೆಂಗೆ ಗುರು ಮೇಂಟೈನ್ ಮಾಡೋದು? ಕಷ್ಟ ಇದೆ, ಜರ್ನಿ ಮಾತ್ರ ತುಂಬ ಕಷ್ಟ ಇದೆ. ಊಟ ಆಯಿತು, ರಾತ್ರಿ ಅದೇ ಮೀಲ್ಸು, ಸೇಮ್ ವೆಜ್ ಮೀಲ್ಸ್ ತೊಗೊಂಡಿದ್ದೆ. ಸೇಮ್ ವೆಜ್ ಮೀಲ್ಸಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಅದೇ ಮೀಲ್ಸು. ಅದಕ್ಕೋಸ್ಕರ ತೋರಿಸ್ತಿಲ್ಲ ನಿಮಗೆ. ಬನ್ನಿ ನೆಕ್ಸ್ಟ್ ಎಲ್ಲ ಇಳಿದಾಗ ಹೇಳ್ತೀನಿ. ಇವಾಗ ನಾಗ್ಪುರಲ್ಲಿದ್ದೀನಿ ಸದ್ಯಕ್ಕೆ 1:30. ಇವತ್ತು ಏನು ತೋರ್ಸೋಕೊಟ್ಟಿದ್ದೀನಿ ಅಂದರೆ ನಿಮ್ಮ ಸೀಟ್ ನಂಬರ್ನ ಹೆಂಗೆ ಹುಡ್ಕೋದು ಅಂತ. ನೋಡಿ, ಇವಾಗ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿ, ಇದು B2 B3 ಇದೆಲ್ಲ AC ಕೋಚು. ಇದೇ ಥರ ಬೋರ್ಡಲ್ಲಿ ನಿಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಟ್ರೈನ್ ಬರ್ತಾ ಅದರಲ್ಲಿ ನೀವು ನೋಡ್ಕೊಂಡು ಯಾವ ಬರ್ತಲ್ಲಿದೆ ನಿಮ್ಮದು ಟಿಕೆಟ್. ಒಂದು ನಂದು ಇವಾಗ B5 ಇದೆ. ಬನ್ನಿ ಹೆಂಗೆ ಹತ್ತೋದು, ಹೆಂಗೆ ಏನು ಎತ್ತ ಅಂತ ಫುಲ್ಲು ತೋರಿಸ್ತೀನಿ ನಿಮಗೆ. ಅಲ್ಲೋ ಗೈಸ್, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನು ಎತ್ತ ಕಂಟೆಂಟ್ ಏನು ನಾನು ಏನು ಹೇಳಂಗೆ ಇಲ್ಲ. ಅದ್ರ ಬಗ್ಗೆ ತಮ್ಮನೇಲಿ ನೋಡೇ ಬಂದಿರ್ತೀರ ಏನು ಎತ್ತ ಕಂಪ್ಲೀಟ್ ವೀಡಿಯೋ ತೋರಿಸ್ತಾನೆ ಅಂತ. ಟ್ರೈನ್ ಆಲ್ರೆಡಿ ಇಲ್ಲಿ ನಿಂತಿದೆ. ಭಾಗಿಮತಿ ಎಕ್ಸ್ಪ್ರೆಸ್ಸು ಕೆಂಗೇರಿಯಲ್ಲಿದ್ದೀನಿ. 11:15 ಬಂದೆ. 12:20 ಟ್ರೈನು. 2 ನಿಮಿಷ ನಿಲ್ಸೋದು ಅಂದರು, ಪರವಾಗಿಲ್ಲ. ಆದರೂ ಹತ್ಕೊಂಡಿದ್ದೀನಿ. ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಯಾಕೆಂದರೆ ಕಂಟೆಂಟ್ ಫುಲ್ಲು ನೋಡ್ತೀರಾ. ವೀಡಿಯೋ ಇಷ್ಟ ಆದಮೇಲೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡು 40 ಅವರ್ ಟ್ರೈನ್ ಜರ್ನಿಲಿ 40 ಅವರ್ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಏನು ಎತ್ತ. ಫಸ್ಟ್ ಟೈಮು ಇಷ್ಟು ಲಾಂಗ್ ಹೋಗ್ತಾ ಇರೋದು. 1800 ಕಿಲೋಮೀಟ್ರ್ ನಮ್ಮ ಮನೆಯಿಂದ ಇಷ್ಟು ಲಾಂಗ್ ಹೋಗ್ತಾ ಇರೋದು ಫಸ್ಟ್ ಟೈಮು. ಬನ್ನಿ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಏನು ಎತ್ತ ಅಂತ. 3AC ಇದು. ಆಮೇಲೆ ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಚಾನಲಲ್ಲಿ, ಬರ್ತಾ ಇರುತ್ತೆ ರೆಗ್ಯುಲರ್ ವೀಡಿಯೋ ಬಂದಿರುತ್ತೆ. ನೀವು ವ್ಲಾಗ್ ನೋಡೋಷ್ಟಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋ ಬಂದಿರುತ್ತೆ. ಇನ್ಸ್ಟಾಗ್ರಾಮಲ್ಲೂ ಬಂದಿರುತ್ತೆ, ಯೂಟ್ಯೂಬಲ್ಲೂ ಬಂದಿರುತ್ತೆ. ಶಾರ್ಟ್ಸು ಕಡಿಮೆದು. ಇದು ನಿಮಗೆ ಲೆಂತಿ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಬೇಕಾಗಿತ್ತು ಅಂತ ಲೇಟಾಗಿ ಆಗ್ತಾ ಇರ್ತೀನಿ. ಅದಕ್ಕೆ ಮುಂಚೆ ಎಷ್ಟೊಂದು ವೀಡಿಯೋ ಬಂದಿರುತ್ತೆ, ಅದನ್ನೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಈಗಲೂ ಹೋಗಿ ಐಕಾರ್ಡಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಜರ್ನಿ ಹೆಂಗಿರುತ್ತೆ ಏನು ಎತ್ತ ಅಂತ ಸಿಗ್ತೀನಿ ನೆಕ್ಸ್ಟ್. ಬನ್ನಿ ಇವಾಗ 3AC ಒಳಗೆಲ್ಲ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ಕಂಪ್ಲೀಟಾಗಿ. ನೋಡಿ, ಇದು 3AC ಎಂಟ್ರಿ ಎಲ್ಲ ಖಾಲಿ ಇದೆ ಗೈಸ್, ಇನ್ನು ಬುಕ್ಕಿಂಗ್ ಆಗಿದೆ, ಬರಬೇಕಷ್ಟೇ ಜನ. ಇದು ನನ್ನ ಸೀಟು, ಬ್ಯಾಗ್ ಇಕ್ಕಿದ್ದೀನಿ. ಬನ್ನಿ ಫುಲ್ ಟೂರ್ ಕೊಟ್ಟು ಬರ್ತೀನಿ. ಎಲ್ಲ ಖಾಲಿನೇ ಇದೆ, ಅಷ್ಟೇನು ರಶ್ ಇಲ್ಲ. ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ. ಇನ್ನೂ ಇದು 2ನೇ 3ನೇ ಸ್ಟಾಪ್ ಆಗಿರೋದ್ರಿಂದ ಜನ ಹೋಯ್ತಾ ಮುಂದೆ ಹತ್ಕೋತಾರೆ. ಈಗ ಇನ್ನೂ ಜನ ಅಷ್ಟೇನು ಹತ್ತಿಲ್ಲ, ಅದಕ್ಕೋಸ್ಕರ ಜನ ಫುಲ್ಲು. ಸೆಂಟ್ರಲ್ಲಿ ಇನ್ನೊಂದು ಸ್ಟಾಪಲ್ಲಿ ಹಿಡಿದ್ಬಿಟ್ಟು ತೋರಿಸ್ತೀನಿ, ಆವಾಗ ಜನ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಟ್ರೈನಲ್ಲಿ ಏನು ಎತ್ತ ಅಂತ. ಆಲ್ಮೋಸ್ಟ್ ಸ್ಲೀಪರು ಜನರಲ್ಲೆಲ್ಲ ಫುಲ್ಲು ಕಂಜೆಕ್ಷನ್ ಆಗಿ ಎಷ್ಟೋ ಜನ ವಿಚಾರಿಸ್ತೇವೆ ಹೋಗಿ ಬಂದಿರೋರನ್ನ. ಅದರಿಂದ AC ಬುಕ್ ಮಾಡಿರೋದು, ಆರಾಮಾಗಿ ಹೋಗಿ ಬರೋಣ ಅಂತ. ಹೋಯ್ತಾ ಇರೋದೇ ಉಂಟಂತೆ. ಇನ್ನೊಂದು 500-1000 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, AC ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ ನಾನು. ಗೊತ್ತಾಯ್ತಲ್ವ ನಿಮಗೆ ಹೆಂಗೆ ಹುಡ್ಕೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಬೋರ್ಡ್ಸ್ ಇರುತ್ತಲ್ಲ, ಆ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮ್ಮದು ಟಿಕೆಟಲ್ಲಿ ಯಾವ ಬುಕ್ಕಿಂಗ್ ಸೀಟ್ ನಂಬರ್ ಇರುತ್ತೆ ಅಂತ. ಇವಾಗ ನೋಡಿ, ಇದು AC 3AC B5 ಇದು. ಕರೆಕ್ಟಾಗಿ ಆ ಬೋರ್ಡ್ ಹತ್ರ ಬಂದು ನಿಂತ್ಕೊಂಡ್ರೆ ಸಾಕು. ನೀವು ಆ ಬೋರ್ಡ್ ಹತ್ರನೇ ಕರೆಕ್ಟಾಗಿ ಬಂದು ಟ್ರೈನ್ ನಿಲ್ಲಿಸುತ್ತೆ. ಆ ಬೋರ್ಡ್ ಹತ್ರನೇ ಬಂದು ಹತ್ಕೊಳ್ಳೋದು. ಎಷ್ಟೊಂದು ನನಗೆ ಗೊತ್ತಿರೋದು, ನನಗೂ ಗೊತ್ತಿಲ್ಲ, ನನಗೂ ಯಾರೋ ಹೇಳಿದ್ರು. ಅದರಿಂದಲೇ ಹುಡುಕೊಂಬಂದು ಈಸಿ ಆಯಿತು. ಈ ಟ್ರೈನ್ ನಿಲ್ಸೋದಲ್ಲಿ 2 ನಿಮಿಷದಲ್ಲಿ ನಾವು ಹುಡುಕೋದ್ರಲ್ಲಿ ಮುಗ್ದೋಗ್ಬಿಡುತ್ತೆ ಟೈಮು. ಅದರಿಂದಾಗಿ ಆ ಬೋರ್ಡಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಬಂದು ಹತ್ಕೊಂಡ್ರೆ ನಿಮಗೆ ಫುಲ್ ಆರಾಮಾಗಿ ಬಂದು ಹತ್ಕೋಬೋದು. ಇದು ಯಾವುದು ಬೆಡ್ ನಂಬರ್ ಇಲ್ಲ, ಆದರೂ ಇಲ್ಲಿ ಹಾಸಿಗೆ ಥರ ಮಾಡ್ಕೊಂಡವ್ರೆ. ಮೋಸ್ಟ್ಲಿ TC ಅವ್ರಿಗೆ ಇರಬೇಕು. TC ಅವ್ರಿಗೆ ಎಲ್ಲ ಮಾಡ್ತಾ ಇರ್ಬೇಕು ತರಲೆ ಕೆಲಸ. ಟ್ರೈನಿಗೆ ಬಂದಾದಮೇಲೆ ಈಗ ಹತ್ತಿ ತೆಗ್ದು ಮಾಡಿ ಗೈಸ್ TC ಅವ್ರಿಗೆ ಇರಬೇಕಿದು. ಇಲ್ಲಿಬ್ಬರು ಮನಿಕೋಬೋದು ಆರಾಮಾಗಿ. ನೋಡಿ, ಹಿಂಗೆ ಹಾಕ್ಬಿಟ್ಟು ಇಬ್ಬರು ಮನಿಕೋಬೋದು. ಹಿಂಗೆ ಎತ್ತಿದ್ರೆ ಹಿಂಗೆ ಲಾಕ್ ಆಗುತ್ತೆ. ವಾಶ್ರೂಮ್ ಎಲ್ಲ ಹೆಂಗಿದೆಯೋ ಗೊತ್ತಿಲ್ಲ. ವಾಶ್ರೂಮ್ ಟ್ರೈನಲ್ಲಿ ಕೇಳ್ಬೇಕಾ ಗೈಸ್, ಸ್ಮೆಲ್ ನೋಡಿ ಬೇಜಾರಾಗ್ಬಿಡುತ್ತೆ. ಅದನ್ನ ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಸ್ಮೆಲ್ಲೇ ಹೇಳ್ಬಿಡುತ್ತೆ, ಬರಬೇಡ, ವಾಪಸ್ ಹೋಗು ಅಂತ ಇರುತ್ತೆ. ಔಟ್ಪುಟ್ ಹಿಂಗಿದೆ ಕಾಣುತ್ತಾ, ಚಪ್ಪಲಿ. ಯಾಕೆಂದರೆ ಜರ್ನಿ ಲಾಂಗ್ ಇದೆ ಅಲ್ಲ, ಕಂಫರ್ಟಾಗಿ ಬರೋಣ ಅಂತ ಅಷ್ಟೇ. ನಂದೇನೋ ಲಾಂಗ್ ಟ್ರಿಪ್ಪು ಫಸ್ಟ್ ಟೈಮು. ಇವರೆಲ್ಲ ಅವಾಗ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ನೋಡಿ ಈರುಳ್ಳಿ ಎಲ್ಲ ತಂದು ನಿಂಬೆಹಣ್ಣೆಲ್ಲ ಕುಯ್ದು ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾವ್ರೆ. ನೋಡ್ತಿದ್ದಂಗೆ ಟ್ರೈನು ಬೆಂಗಳೂರು ಬಿಟ್ಟು ವಾಲ್ಟೇ ಬಿಡ್ತು ಟುವರ್ಡ್ ಪ್ರಯಾಗ್ರಾಜ್. A few moments later. ಕೂತಿ ನಮ್ಮ ತಾಯಣ ಕಾಲು ನೋವುತ್ತಾ ಇದೆ ಹೊರತು ಇನ್ನೇನು ಆಯ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಾಲು ನೋವುತ್ತಾ ಇದೆ. ಯಾಕೆಂದರೆ ಇಷ್ಟು ಕೂತಿ ಇರಲಿಲ್ವಲ್ಲ ಇಷ್ಟು ದಿನ. ಅಥವಾ ಇನ್ನು ನಾಳೆ ಸಾಯಂಕಾಲ ಟ್ರೈನಿನ ಅಷ್ಟು ಏನು ಗಲೀಜು ಒಂದಿದೆ ಅನ್ನಿಸ್ತಾರೆ. ಯಾಕೆಂದರೆ ಆರಾಮಾಗಿ ಕೂತಿದ್ದೀನಿ. ಸುತ್ತಮುತ್ತ ಎಲ್ಲ ಬರೀ ನಾರ್ತ್ ಈಸ್ಟ್ ಸೈಡ್. ಕರ್ನಾಟಕ ಕಡಿಮೆ. ನಮ್ಮ ಪಕ್ಕದ
ಈಸ್ಟ್ ಬಿಟ್ಟರೆ ಇನ್ನೆಲ್ಲ ನಾರ್ತ್ ಈಸ್ಟ್ ಇರೋದು. ಹಂಗೆ ಒಂದು ರೌಂಡ್ ಹಾಕೋಣ ಅಂತ ಬಂದೆ. ಸುಮ್ಮನೆ ಕೂತಿ ಕಾಲು ನೋಡ್ತೈತೆ. ಫಸ್ಟ್ ಊಟ ಮಾಡಬೇಕು, ನಾಷ್ಟ ಮಾಡ್ಕೊಂಡು ಮನೆ ಬಿಟ್ಟಿದ್ದಷ್ಟೇ. ಊಟ ಮಾಡಬೇಕು. ಇದೆಲ್ಲ ಬರೀ ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಅಷ್ಟೇ ಸಿಗ್ತಾ ಇರೋದು. ಸೊ ಅದಾದಮೇಲೆ ಏನಾದ್ರು ಸಿಕ್ಕಿದ್ರೆ ತಿನ್ನೋಣ ಬನ್ನಿ, ತೋರಿಸ್ತೀನಿ ಆಮೇಲೆ. ನೀವು ಯಾರಾದ್ರೂ ನಂತರ ಎ ಸಿ ಕೋಚಲ್ಲಿ ಟ್ರಾವೆಲ್ ಮಾಡೋರಿದ್ರೆ ಸುಮ್ಮನೆ ಬೆಡ್ಶೀಟು ದಿಂಬು ಎಲ್ಲ ಕ್ಯಾರಿ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಲಗೇಜ್ ಜಾಸ್ತಿ ಆದರೆ ಪ್ರಯಾಗ್ರಾಜಲ್ಲಿ ನಡ್ಕೊಂಡು ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಟ್ರೈನಲ್ಲೇ ಕೊಡ್ತಾರೆ ನಿಮಗೆ 2 ಹಾಸ್ಕೊಳ್ಳೋಕ್ಕೆ, 1 ಹೊಚ್ಕೊಳ್ಳೋಕ್ಕೆ, ಇನ್ನೊಂದು ತಲೆಗೆ, ಎಲ್ಲದಕ್ಕೂ ಕವರು ವಿತ್ ಶೀಟ್ಸ್, ಬೆಡ್ಶೀಟ್ಸ್ ಕೊಡ್ತಾರೆ. ಸೊ ಯಾರು ಕ್ಯಾರಿ ಮಾಡಬೇಡಿ ಲಗೇಜ್ ಜಾಸ್ತಿ. ನೋಡ್ತಿದ್ದಂಗೆ ಕತ್ಲಾಗೋಗಿತ್ತು. ಲೈಟೆಲ್ಲ ಹಾಕಿದ್ರು. ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀನ ಅಂತ ನೋಡಿಕೊಂಡೆ. ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಹಿಂಗೆ ಒಂದು ಲೇಸ್ ತೊಗೊಂಡೆ. ಯಾಕೋ ಹೊಟ್ಟೆ ಸಿತಾಯಿತ್ತು. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಈವ್ನಿಂಗ್ ಏನು ತಿಂದಿರಲಿಲ್ಲ. ಆಲ್ರೆಡಿ ನೈಟ್ ಆಗ್ತಾ ಇದರಿಂದ ಲೇಸು, ಒಂದು ಬಿಸ್ಕೆಟ್ ತೊಗೊಂಡೆ ತಿನ್ನೋಕ್ಕೆ. ರೈಲ್ವೆಲಿ ಊಟ ತೊಗೊಂಡೆ. ರಾತ್ರಿ ಏನು ರೋಟಿ ಊಟ ಅಂತ ಹೇಳಿದೆ, ವೆಜ್ಜು. ರೋಟಿ ಅಂದರೆ ಚಪಾತಿ ಕೊಟ್ಟವನಲ್ಲ ಗುರು. ಓಪನ್ ಮಾಡಿ ನೋಡೋಣ ಬನ್ನಿ ಏನೇನಿದೆ ಅಂತ. ರೈಸು, ಉಪ್ಪಿನಕಾಯಿ, ಪನ್ನೀರ್ ಪಲ್ಯ, ಒಂದು ದಾಲು. ಪನ್ನೀರ್ ಅಂತೂ ಒಂದೇ ಒಂದು ಪನ್ನೀರ್ ತುಂಡನ್ನ ಉತ್ತರಿಸಿ ಎಷ್ಟು ಪೀಸ್ ಮಾಡ್ಬೋದೋ ಅಷ್ಟು ಪೀಸ್ ಮಾಡೋನೆ. ಬಾಯಿಗೆ ಇಕ್ತಾ ಇದ್ದಂಗ್ಲೇ ಸ್ವರ್ಗ ಗುರು. ಎಲ್ಲೇ ಹೋದ್ರು ಬೆಂಗಳೂರು ಊಟನೇ ಬೆಸ್ಟು. ಊಟ ಹೇಗಿದೆ ಅಂತ ತಿಂದು ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತು. ನೋಡಿ ರೈಸು ಎಷ್ಟು ಶುದ್ಧ ಇದೆ. ನಾನು ಒಂದೊಂದು ಬೆಟ್ಟಲ್ಲಿ 1 ಇಂಚ್ ಬರುತ್ತೋ ಅಷ್ಟು ಶುದ್ಧ ಇದೆ. ಉಪ್ಪಿನಕಾಯಿ ಒಂದು ಕೊಟ್ಟಿದ್ದಾರೆ. ರೈಲ್ವೆ ಟ್ರಾವೆಲ್ ಮಾಡಿದ್ರೆ ಎಷ್ಟೋ ಜನ ಹೇಳ್ತಾ ಇದ್ರು ಊಟ ಸೂಪರ್ ಆಗಿರುತ್ತೆ ಗುರು ಅಂತ. ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಲ್ಲಿ ಹೇಳ್ತಾ ಇದ್ದೀನಿ ಅಂತ. ಸೂಪರ್ ಆಗಿರುತ್ತೆ, ಸಾಕಾಗಿರುತ್ತೆ ಅಂತ. ಅದು ಸಾಕಾಗಿದೆ. ಟ್ರೈನ್ ಊಟ ಎಷ್ಟೊಂದು ಜನಕ್ಕೆ ಅಡ್ಜಸ್ಟ್ ಆಗುತ್ತೆ, ಎಷ್ಟೊಂದು ಜನಕ್ಕೆ ಅಡ್ಜಸ್ಟ್ ಆಗಲ್ಲ. ನನಗೆ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೋಸ್ಕರ ಈ ಅಭಿಪ್ರಾಯ ಇತ್ತು. ನಿಮ್ಗೆ ಅಡ್ಜಸ್ಟ್ ಆದರೆ ತಿನ್ಕೊಳ್ಳಿ. ನಾನು ಹೇಳೋದು ಹೊರಗಡೆ ಹೋದಾಗ ಸ್ವಲ್ಪ ನೀವೇ ಮನೆಯಿಂದ ಕ್ಯಾರಿ ಮಾಡಿ ಆದಷ್ಟು. ಯಾಕೆಂದರೆ ಟ್ರೈನ್ ಊಟ ನಿಮಗೆ ಅಡ್ಜಸ್ಟ್ ಆಗಲ್ಲ. ನಾರ್ತ್ ಈಸ್ಟ್ ಅವ್ರಿಗೆ ತಿಂದು ರೂಢಿ ಆಗಿರುತ್ತೆ. ಬರೀ ದಾಲು, ಚಪಾತಿ, ಆ ರೈಸು, ದಪ್ಪ ರೈಸು, ಅದು ನಮಗೆ ತಿಂದ್ರೂ ಅದು ತಿಂದಂಗೆ ಅನ್ಸಲ್ಲ. ಅದಕ್ಕೋಸ್ಕರ ಆದಷ್ಟು ನೀವೇ ಕ್ಯಾರಿ ಮಾಡಿ. ಲಾಂಗ್ ಹೋಗ್ತಾ ಇರೋದ್ರಿಂದ 3 ಹೊತ್ತು ಟ್ರೈನಲ್ಲಿ ಇದೇ ಊಟ ಇತ್ತು. ಆನ್ ದಿ ವೇ ಹೋಗ್ತಾ ನನಗೆ ಭಾಗಿಮತಿ ಎಕ್ಸ್ಪ್ರೆಸ್ಸಲ್ಲಿ. ಸೊ ಈ ಟ್ರೈನಲ್ಲಿ ಯಾರು ಟ್ರಾವೆಲ್ ಮಾಡೋರು ಆದಷ್ಟು ನೀವೇ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಗೈಸ್ ಊಟ ಎಲ್ಲ ಆಯಿತು. ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ನೀಟಾಗೆ ಬಂದು ಹಾಸಿಗೆ ನೀಟಾಗಿ ಡಬಲ್ ಬೆಡ್ ಹಾಸಿದ್ದೀನಿ. ನನ್ನ ಎ ಸಿ ಇಲ್ಲೇ ಇರೋದಕ್ಕೂ ಅದಕ್ಕೂ ತಣ್ಣಗೆ ಮರಿತೈತೆ. ಅದಕ್ಕೋಸ್ಕರ ನೀಟಾಗಿ ಹಾಸ್ಕೊಂಡು ಹಾಚ್ಕೊಳ್ಳೋದಷ್ಟೇ. ಇನ್ನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. The next day. ರಾತ್ರಿ ಮಲಗಿದ್ದು 10:30ಗೆ ಊಟ ಎಲ್ಲ ಮಾಡಿದೆ. ಊಟ ಮಾಡಿ ಅದು ದಾಲ್ದು ತಿಂದ್ಬಿಟ್ಟು ಮಲಗಿದವನು 8:30ಗೆ ಎದ್ದಿದ್ದೀನಿ. 8:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಏನು ಕ್ಯೂ ಗೊತ್ತಾ ಇಲ್ಲಿ ಸಿಕ್ಕಾಪಟ್ಟೆ ಜನ ಎಲ್ಲ ಒಂದೇ ಟೈಮ್ಗೆ ಎದ್ಬಿಡ್ತಾರೆ. ಆಮೇಲೆ ಆ ಕಂಪಾರ್ಟ್ಮೆಂಟ್ ಬಂದು ಈ ಕಂಪಾರ್ಟ್ಮೆಂಟ್ ಬಂದು ಸಪ್ರೇಟ್ 2 ಇರೋದು. ಸಿಕ್ಕಾಪಟ್ಟೆ ಗಲೀಜು ಬೇರೆ. ಅದಕ್ಕೋಸ್ಕರ ಬೇಗ ಎದ್ದು ಫ್ರೆಶ್ ಅಪ್ ಆಗಾಯಿತು. 11:30ಗೆ ನಾಷ್ಟ ತಂದ್ಕೊಡ್ತೀನಿ ಅಂತ ಅವ್ನು ನೆನೆ ತಂದ್ಕೊಟ್ನು. ಸೊ ಅವನಿಗೆ ವೆಯ್ಟಿಂಗು. 11:30ಗೆ ಅವ್ನು ಬಂದ ಆಮೇಲೆ ನಾಷ್ಟ ಮಾಡ್ಬಿಟ್ಟು ಅದೇನು ತಂದ್ಕೊಡ್ತಾನೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಏನಾರ ತಿನ್ನೋಕ್ಕೆ ಬಟ್ಟೆ ಹಸಿತಾಯಿದೆ ಸ್ವಲ್ಪ. ನೋಡೋಣ ಏನಾರ ಬಂದರೆ ತಗೊಂಡು ತಿನ್ನೋಣ. ಇಲ್ಲಾಂದರೆ ಅವ್ನು ಬರೋರು ಕಾಯ್ದು ಅದನ್ನೇ ತಿನ್ನಬೇಕು ಅಷ್ಟೇ. ಇಲ್ಲೆಲ್ಲ ಟ್ರೈನ್ ನಿಲ್ಸೈತೆ. ತೆಲಂಗಾಣ ಮಹಾರಾಷ್ಟ್ರ ಬಾರ್ಡ್ರ್ ಇದು ಫುಲ್ಲು ನೋಡಿ. ಸ್ವಚ್ಛ ಭಾರತ್ ಅಭಿಯಾನ್ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡೋ ಗುರು. ಎಷ್ಟು ಕಸ ಹಾಕೋರೆ ನೋಡಿ ಗುರು ಟ್ರೈನ್ ಈಚೆ. ಯಪ್ಪ ಎಲ್ಲ ಕಸ ಇಲ್ಲೇ ಇರಂಗೈತೆ. ಬೆಂಗಳೂರಿಗಿಂತ ಕಸ ನೋಡಿ ಇಲ್ಲೇ ಟ್ರೈನ್ ಪಕ್ಕದಲ್ಲಿ ಎಷ್ಟು ಕಸ ಐತೆ. ಎಲ್ಲರಿಗೂ ಕೂತಿ ಬೇಜಾರಾಗ್ಬಿಟ್ಟು ಎಲ್ಲರೂ ಇಳಿದ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಜನ. ಎಷ್ಟೊತ್ತಂತ ಕುತ್ಕೊಳ್ಳೋದು ಒಳಗೆ ಎ ಸಿಲಿ. ಅಯ್ಯೋ ತಣ್ಣಗೆ ಹೊಡಿತಾ ಇರ್ತದೆ ಗಾಳಿ. ಮೂಗೆಲ್ಲ ಕಟ್ಕೊಂಬಿಟ್ಟೈತೆ. ನಾನು ಅದಕ್ಕೆ ಟ್ರೈನ್ ನಿಲ್ಸಿದ್ದೆ ಸಾಕು. ಈ ಚಕೊಂಡು ಕುತ್ಕೊಂಡ್ಬಿಡೋದು ಆರಾಮಾಗಿ. ಆಗಲ್ಲ ಗುರು ಎ ಸಿಲಿ. ಇಷ್ಟು ಯಾರು ಎ ಸಿ ಗುಡ್ತವ್ರಿದ್ರೆ ಮಾತ್ರ ಕುತ್ಕೊಳ್ಳೋಕ್ಕಾಗೋದು. ಅಂದರೆ ರೂಢಿ ಇರಬೇಕು ಅವ್ರಿಗೆ ಎ ಸಿಲಿ. ನಮಗೆ ರೂಢಿ ಇಲ್ಲ. ನಾವು ಹಾಕೊಂಡು ಬಿಸಿಲಲ್ಲಿ ಗಾಳೀಲಿ ಓಡಾಡ್ತಿದ್ದವ್ರನ್ನ ತಂದಿಲ್ಲಿ ಎ ಸಿ ರೂಮ್ಗೆ ಹಾಕ್ಬಿಟ್ರೆ ಹೆಂಗಾಗುತ್ತೆ ಹೇಳಿ. ಯಾರೋ ಬಂದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ. ಚೂರು ಬಿಸಿಲು ಬಂದರೆ ಮೂಗೆಲ್ಲ ಓಪನ್ ಆಗುತ್ತೆ ಸ್ವಲ್ಪ. ಜರ್ನಿ ತುಂಬ ಕಷ್ಟ ಇದೆ ಗೈಸ್. 2 ದಿವಸ 3 ದಿವಸ ಹೆಂಗೆ ಹೋಯ್ತಾರೋ ಇವರು ನಾರ್ತ್ ಈಸ್ಟ್ ಗೊತ್ತಿಲ್ಲ ನಮಗೆ. ನಮ್ಗೆ ಇನ್ನೂ 1 ದಿವಸ ಆಗಿಲ್ಲ ಟ್ರೈನ್ ಹತ್ತಿ. ಆಲೇ ತಿಕ್ಲತ್ತೈತೆ. ಟ್ರೈನ್ ಸೇರೋಣ ಆಗ್ತಾ ಅಲ್ಲೇ ಆಣ ಎಲ್ಲ ನೋಡ್ರಿ. ಎಲ್ಲ ಈಗ ಓಡ್ತಾರೆ. ಹತ್ಕೊಳ್ರಿ. ಸಿಗ್ತೀನಿ ನೆಕ್ಸ್ಟ್ ಎಲ್ಲ ನಿಲ್ಲಿಸಿದ್ರೆ. ಅಷ್ಟೊತ್ತಿಗೆ ಏನಾರು ಊಟ ಗಿಟ್ಟ ನಾಷ್ಟ 12:30 ಕೊಡ್ತೀನಿ ಅಂತ ಅವನು. ಅದಕ್ಕೆ ಮುಂಚೆ ಏನಾರು ಕಟ್ಲೆಟು ಏನಾರು ತಿನ್ಬೇಕು ನಾನೇ ತೊಗೊಂಡು ಸಿಗ್ತೀನಿ. ಡೋರ್ಗೆ ಅಂದರೆ ಹಿಂದೆ ಒಂದು ಜೋರಾಗಿ ಹೊಡೆದ್ರೆ ನಾನು ಹಾಕೊಂಡು ಅಲ್ಲಿ ಬಿದ್ದಿರ್ತೀನಿ. ನಾನು ಸಿಗ್ಲಾ ಆಮೇಲೆ ಸಿಗ್ತೀನಿ. ಇವಾಗ ನಾವು ಆಲ್ಮೋಸ್ಟ್ ಮಹಾರಾಷ್ಟ್ರ ರೀಚ್ ಆಗಿದ್ದೀವಿ. ಯಾವುದಿದು ಸ್ಟೇಷನು? ಬಲಾರ್ ಶಾಹ ಅಂತೆ. ಬಲಾರ್ ಶಾಹ ಸ್ಟೇಷನಲ್ಲಿದ್ದೀವಿ. ಕೋಲ್ಡಾಗಿ ಮೂಗು ಕಟ್ಕೊಂಡಿದ್ದೆಲ್ಲ ಸೋರ್ತಾಯಿತ್ತು ಈಗ ನನಗೆ ಈಚೆಗೆ. ಟ್ರೈನು ಒಳ್ಳೆ ಜಡ್ಕ ಗಾಡಿ ಹೋದಂಗೆ ಹೋಯ್ತಾವನೆ. 50 ಕಡೆ ನಿಲ್ಸ್ಕೊಂಡು. ಎಕ್ಸ್ಚೇಂಜ್ ಮೋಸ್ಟ್ಲಿ ಅಷ್ಟೊಂದು ಇದ್ದೇ ಇಲ್ವೋ ಗೊತ್ತಿಲ್ಲ. ಇವ್ರು ಮಾತ್ರ ನಿಲ್ಲಿಸ್ತಾನೆ ಅವನೇ ಒಂದು 5-10 ಕಡೆ. ಬಲಾರ್ ಶಾಹ ಸ್ಟೇಷನ್ ಇದೊಂದೇ ಅನ್ಸುತ್ತೆ ಸ್ಟೇಷನಲ್ಲಿ ಇಳಿದಿರೋದು. ಅವಾಗಲಿಂದ ನಿನ್ನೆ ಹತ್ತದಾಗಿಂದ ಆಲ್ಮೋಸ್ಟ್ 24 hours ಜರ್ನಿ ಆಯಿತು.
ಅಲ್ಲಿಂದ ಬನ್ನಿ ಈಗ ಏನಾದ್ರು ತಿನ್ನೋಕ್ಕೆ ನಾಷ್ಟ ತಿನ್ನೋಣ ಅಂದ್ಕೊಂಡೆ. ಬೇಡ, ಇಲ್ಲಿ ದ್ರಾಕ್ಷಿ ಬಾಳೆಹಣ್ಣು ಅದು ಇದು ಮಾರ್ತಾ ಇದ್ದಾರೆ. ಒಂದು ಪ್ಯಾಕೆಟ್ ದ್ರಾಕ್ಷಿ ತಗೊಂಡು ಅದನ್ನೇ ತಿನ್ಕೊಂಡು ಹೋಗೋಣ. ಆದಷ್ಟು ಫ್ರೂಟ್ಸ್ ತೊಗೊಂಡು ಫ್ರೂಟ್ಸ್ ತಿನ್ನೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಫುಡ್ಡು ನಿಮಗೆ ದೇವರನ್ನೇ ಅಡ್ಜಸ್ಟ್ ಆಗೋಲ್ಲ. 50 ರೂಪಾಯಿಗೆ ಇಷ್ಟು ಯಾವುದಾದ್ರು ಒಂದು ಪ್ಯಾಕೆಟ್. ರಾತ್ರಿ ಊಟ ಮಾಡಿದ್ದು ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಅದೇ ದಾಲು, ಅದೇ ಚಪಾತಿ, ಅದೇ ಪನ್ನೀರು, ಅದೇ ಪ್ಲೇಟು, ಅದೇ ಚಪಾತಿ, ಎಲ್ಲ ಅದೇ ಊಟ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಹಂಗೆ ಮನಿಕೊಂಬಿಟ್ಟೆ, ಯಾಕೋ ಕೋಲ್ಡ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಎ ಸಿಲಿ. ನನಗೆ ಎ ಸಿ ಅಡ್ಜಸ್ಟ್ ಆಗಲಿಲ್ಲ. ಅದು ಬಂದು ಬೆಳಗ್ಗೆ ಇಳಿತಾ ಇದ್ದಂಗೆ ಟೈಮು 4 ಗಂಟೆ ಆಗಿತ್ತು. ಇಳಿದಾಗ ಇಡೀ ಸ್ಟೇಷನ್ನೆಲ್ಲ ಫುಲ್ಲು ಪ್ರಯಾಗ್ರಾಜ್ ಟ್ರೈನ್ ಇಳಿದಿರೋರೆ. ಅದು ಮುಂದಕ್ಕೆ ಟ್ರೈನ್ ಇನ್ನೂ 2 ಸ್ಟಾಪ್ ಹೋಗ್ತಾ ಇದೆ. ಅದ್ರಲ್ಲಿ ಎಷ್ಟು ಜನ ಅವರೋ ಗೊತ್ತಿಲ್ಲ. ಎಲ್ಲ ಫುಲ್ಲು ಜನ, ಎಲ್ಲ ಇಲ್ಲೇ ಇಳಿದು ಎಲ್ಲ ಕಿಯಪಿ ಅಂತ ಎಲ್ಲ ಭಾಷೆ ಜನ. ನೀವು ಯಾರು ಬರೋರಿದ್ರು ಸ್ಲೀಪರು ಮತ್ತು ಜನರಲಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಬರೋಕ್ಕೆ. ಯಾಕೆಂದರೆ ಅದ್ರದ್ದು ಹೆಂಗಿದೆ ವಾತಾವರಣ ಅಂತ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ. ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ವೀಡಿಯೋಗೋಸ್ಕರ ಕಾಯ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟು ಬರುತ್ತೆ ಹೆಂಗೆ ಇದೆ ವಾತಾವರಣ, ಯಾವ್ದ್ರಲ್ಲಿ ಹೋದರೆ ಬೆಸ್ಟು ಅಂತ. ನೋಡಿ, ಪ್ರಯಾಗ್ರಾಜ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಎಷ್ಟು ದಿನ ಎಷ್ಟು ಕ್ಷಣ, 40 hours 3 AC ಟ್ರೈನ್ ಜರ್ನಿ ಇಲ್ಲಿಗೆ ಮುಗೀತು. ಗೈಸ್, ಅಂತೂ ಇಂತೂ ಬಂದು ಪ್ರಯಾಗ್ರಾಜಿಗೆ ತಲುಪಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ಟ್ರೈನ್ ಜರ್ನಿ ಮುಗೀತು. ನೆಕ್ಸ್ಟ್ ಏನೇ ಸ್ಟಾರ್ಟ್ ಆದ್ರೂ ಪ್ರಯಾಗ್ರಾಜು, ಕುಂಭಮೇಳ ಎಲ್ಲ ಸೆಕೆಂಡ್ ವ್ಲಾಗಲ್ಲಿ ಬರುತ್ತೆ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ಪಾರ್ಟ್ 2ಲಿ. ವೆಯ್ಟ್ ಮಾಡ್ತಾ ಇರಿ. ಇದು ಕರೆಕ್ಟ್ ಲೈವ್ ಅಪ್ಡೇಟ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆಮೇಲೆ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ದು, ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕುಂಭನಗರಿ ಪ್ರಯಾಗ್ರಾಜ್ಗೆ ಸ್ವಾಗತ.